everyone fine. ಬೆಂಗಳೂರಿನಲ್ಲಿ ಬೀಡಾಡಿ ದನಗಳಿಗೆ ಇದೀಗ ವಾಹನ ಸವಾರರು ರೋಸಿ ಹೋಗ್ತಾ ಇದ್ದಾರೆ. ಅನೇಕ ವಾಹನಗಳು ಜಖಂಗೊಂಡಿದ್ದಾವೆ. ಇನ್ನು ಅದೇ ರೀತಿಯಾಗಿ ರಸ್ತೆಯಲ್ಲಿ ಪ್ರಯಾಣ ಮಾಡೋದೇ ಸಮಸ್ಯೆ ಎದುರಾಗ್ತಾ ಇದೆ. ರೊಚ್ಚಿಗೆದ್ದಂತಹ ಬೀಡಾಡಿ ದನಗಳಿಂದ ಕಾರು ಹಾಗೂ ಬೈಕ್ಗಳು ಡ್ಯಾಮೇಜ್ ಆಗಿದ್ದಾವೆ. ಜ್ಞಾನ ಭಾರತೀಯ ಆರ್ಟಿಒ ಕಚೇರಿ ಬಳಿಯ ರೆಸಿಡೆನ್ಸಿ ಏರಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ರೊಚ್ಚಿಗೆದ್ದಂತಹ ಬೀಡಾಡಿ ದನಗಳು ಕಾರು ಹಾಗೂ ಬೈಕ್ಗಳಿಗೆ ಡ್ಯಾಮೇಜ್ ಮಾಡಿದ್ದಾವೆ. ಸ್ವಿಫ್ಟ್ ಕಾರು 3-4 ಬೈಕ್ಗಳಿಗೂ ಕೂಡ ಗುದ್ದಿ ಡ್ಯಾಮೇಜ್ ಮಾಡಿದ್ದಾವೆ. ಬೀಡಾಡಿ ದನಗಳ ಕೋಪಕ್ಕೆ ವಾಹನ ಮಾಲೀಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಜ್ಞಾನ ಭಾರತಿ ಆರ್ಟಿಒ ಕಚೇರಿ ಬಳಿಯ ರೆಸಿಡೆನ್ಸಿ ಏರಿಯಾದಲ್ಲಿ ನಡೆದಂತಹ ಒಂದು ಘಟನೆ ಇದು. ಇನ್ನು ಕಾರು ಚಲಾವಣೆ ಮಾಡಿಕೊಂಡು ಬರ್ತಿರುವಂತಹ ಸಂದರ್ಭದಲ್ಲಿ ರೊಚ್ಚಿಗೆದ್ದಂತಹ ಬೀಡಾಡಿ ದನ ಕಾರುಗಳನ್ನು ಗುದ್ದಿ ಜಖಂಗೊಳಿಸಿರುವಂತಹ ಘಟನೆ ನಡೆದಿರುವಂಥದ್ದು. ಅದೇ ರೀತಿಯಾಗಿ ಬೈಕ್ಗಳು ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕ್ಷಣ ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾಕಂದರೆ ನೋಡ್ತಾ ಇದ್ದಂತೆ ಒಂದು ಕಾರನ್ನು ಗುದ್ದಿ ಅದನ್ನು ಎಳೆದಾಡಿದಂತಹ ಒಂದು ಪರಿಸ್ಥಿತಿ ಕೂಡ ನಡೆದು ಹೋಯಿತು. ಇನ್ನು ಘಟನೆಯಲ್ಲಿ ಕಾರ್ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಬೀಡಾಡಿ ದನಗಳಿಂದಾಗಿ ನಾವು ರೋಸಿ ಹೋಗಿದ್ದೀವಿ, ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಸ್ಥಳೀಯ ಅಧಿಕಾರಿಗಳು ಮುಂದಾಗಬೇಕು ಅನ್ನುವಂತಹ ಬೇಡಿಕೆ ಕೂಡ ಕೇಳಿಬರ್ತಾ ಇದೆ. ಈ ರೀತಿಯಾದಂತಹ ಒಂದು ಘಟನೆಗಳು ಘಟಿಸಿದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಓಡಾಡೋದಕ್ಕೂ ಕೂಡ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀವಿ ನೀವು, ನಿಲ್ಲಿಸಿದಂತಹ ವಾಹನಗಳಿಗೆ ಗುದ್ದಿ ಡ್ಯಾಮೇಜ್ ಮಾಡುವಂತಹ ಕೆಲಸವನ್ನು ಬೀಡಾಡಿ ದನ ಮಾಡ್ತಾ ಇರುವಂಥದ್ದು. ಕೂಡಲೇ ಇದಕ್ಕೆ ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಮುಂದಾಗಬೇಕು. ಈವರೆಗೆ ನಾಯಿಗಳ ಕಾಟಾಚಾರ, ಈಗ ಬೀಡಾಡಿ ದನಗಳು ಕೂಡ ವಾಹನಗಳನ್ನು ಜಖಂಗೊಳಿಸುವಂತಹ ಘಟನೆಗಳು ನಡೀತಾ ಇದೆ. ಹೀಗಾಗಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಬೇಕು ಅಂತ ಸ್ಥಳೀಯರು ಬೇಡಿಕೆ ಇಟ್ಟಿದ್ದಾರೆ.